ಬೆಲೆ ಏರಿಕೆಯ ಬೇಗೆಯಲ್ಲಿ ಬೇಯ್ತಾ ಇದ್ದಂತಹ ಬೆಂಗಳೂರಿಗರಿಗೆ ಬಿಎಂಆರ್ಸಿಎಲ್ ಗಾಯದ ಮೇಲೆ ಬರೆ ಎನ್ನುವಂತೆ ಮತ್ತೆ ಬೆಲೆ ಏರಿಕೆಯ ಶಾಕ್ ಕೊಡೋದಕ್ಕೆ ಮುಂದಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿಗೆ ಮೆಟ್ರೋ ಪ್ರಯಾಣದ ದರ ಏರಿಕೆಗೆ ನಿರ್ಧಾರವನ್ನು ಬಿಎಂಆರ್ಸಿಎಲ್ ಮಾಡಿದೆ. ದರ ಏರಿಕೆಗೆ ತಡೆ ಹಿಡಿಯುವಂತೆ ತೇಜಸ್ವಿ ಸೂರ್ಯ ಅವರು ಪತ್ರವನ್ನು ಬರೆದಿದ್ದಾರೆ. ಕೇಂದ್ರ ನಗರಾಭಿವೃದ್ಧಿ ಇಲಾಖೆ ಹಾಗೂ ಸಿಎಂಗೆ ಸಂಸದರು ಬರೆದಿರುವಂತಹ ಪತ್ರ ಇದಾಗಿದೆ. 60 ರೂಪಾಯಿ ಇದ್ದಂತಹ ಮೆಟ್ರೋ ದರ ಈಗ ಏರಿಕೆ ಮಾಡಿಬಿಟ್ರೆ 90 ರೂಪಾಯಿ ಆಗುತ್ತೆ. ಇದು ದೇಶದಲ್ಲಿಯೇ ದುಬಾರಿ ಮೆಟ್ರೋ ಪ್ರಯಾಣ ದರವಾಗುತ್ತೆ. ಹೀಗಿದ್ದು ಕೂಡ ಮತ್ತೆ ಫೆಬ್ರವರಿಗೆ ದರ ಏರಿಕೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹದ್ದು ಸರಿಯಲ್ಲ. ಬಿಎಂಆರ್ಸಿಎಲ್ಗೆ ಒಂದು ಸೂಚನೆ ಕೊಡಿ ಅಂಥೇಳಿ ಪತ್ರದಲ್ಲಿ ತೇಜಸ್ವಿ ಸೂರ್ಯ ಅವರು ಉಲ್ಲೇಖಿಸಿದ್ದಾರೆ. ಈ ಪತ್ರ ಏನಾದರೂ ಇಂಪ್ಯಾಕ್ಟ್ ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಈಗಾಗಲೇ ಬಿಎಂಆರ್ಸಿಎಲ್ ಕೆಲ ವರ್ಷಗಳಿಂದ ನಾವು ದರ ಏರಿಕೆಯನ್ನು ಮಾಡಿಲ್ಲ, ಈಗ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ, ಸದ್ಯದರಲ್ಲಿಯೇ ಮಾಡ್ತೀವಿ ಅಂಥೇಳಿ ಹಿಂಟನ್ನು ಕೊಟ್ಟಿತ್ತು. ಈ ಬೆನ್ನಲ್ಲೇ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಪತ್ರವನ್ನು ಬರೆದಿದ್ದಾರೆ. ಕೇಂದ್ರ ನಗರಾಭಿವೃದ್ಧಿ ಇಲಾಖೆ ಮತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಈ ಪತ್ರವನ್ನು ಬರೆದಿರುವಂಥದ್ದು. ಏಕಾಏಕಿಯಾಗಿ ನೀವು ಬೆಲೆ ಏರಿಕೆ ಮಾಡಿಬಿಟ್ರೆ ಅದು ಮೆಟ್ರೋ ಪ್ರಯಾಣಿಕರ ಮೇಲೂ ಕೂಡ ಪರಿಣಾಮ ಬೀರುತ್ತೆ, ಜೊತೆಗೆ ತುಂಬ ಕಾಸ್ಟ್ಲಿ ಮೆಟ್ರೋ ಪ್ರಯಾಣ ದರ ಅನ್ನುವಂತಹ ಕುಖ್ಯಾತಿಗೂ ಕೂಡ ಪಾತ್ರವಾಗುತ್ತೆ. ಹಾಗಾಗಿ ಸ್ವಲ್ಪ ಯೋಚಿಸಿ ಅಂತ ಹೇಳಿದಾರಂತೆ.